ತಾವೆಲ್ಲರೂ ಇಲ್ಲಿವರೆಗೆ ಆಲಿಸಿದ್ದೀರಿ. ಒಟ್ಟಾರೆ ನಾವು ಮುಖ್ಯವಾಗಿ ಈ ಒಂದು ದಿನದ ಮಹತ್ವವನ್ನು ಎಲ್ಲ ತಿಳಿದುಕೊಂಡಾಗ ನಾವು ನಮಗೆ ಕೊಟ್ಟಿರುವಂತಹ ಒಂದು ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡುವುದರ ಜೊತೆಗೆ ಆ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಸಮಯವನ್ನು ಪಾಲನೆ ಮಾಡುವುದರ ಜೊತೆಗೆ ದೇಶ ನನಗೆ ಏನು ಕೊಟ್ಟಿದೆ ಅನ್ನೋಕ್ಕಿಂತ ನಾನು ದೇಶಕ್ಕಾಗಿ ನನ್ನ ಸೇವೆಯನ್ನು ಏನು ಕೊಟ್ಟಿದ್ದೇನೆ ಅನ್ನುವಂತಹ ಒಂದು ಮಹದಾಸೆಯನ್ನು ಈ ದೇಶಕ್ಕಾಗಿ ಅರ್ಪಿಸುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಒಟ್ಟಾರೆ ನಾ ಈ ದೇಶದ ಒಬ್ಬ ಸತ್ಪ್ರಜೆಯಾಗಿ ನನ್ನ ಹೆಸರಿನ ಜೊತೆ ನನ್ನ ದೇಶದ ಕೀರ್ತಿಯನ್ನು ತರಬೇಕು ಅನ್ನುವಂಥ ಒಂದು ಮಹದಾಸೆಯೊಂದಿಗೆ ಜೊತೆಗೆ ತಾವು ಈ ಭಾವಿ ಭಾರತದ ಪ್ರಜೆಗಳು, ಯಾಕಂದರೆ ತಮ್ಮಿಂದ ನಮ್ಮ ದೇಶ ಇನ್ನೂ ಮುಂದೆ ಮಹಾನ್ ಸಾಧನೆಗಳನ್ನು ಮಾಡಿ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕೈಗಾರಿಕೆ ಎಲ್ಲ ಹಂತದಲ್ಲಿ ಎಲ್ಲ ರಂಗದಲ್ಲಿ ತಾವು ತಮ್ಮದೇ ಆದಂತಹ ಛಾಪನ್ನು ಬಿಡುವಂತಹ ಒಬ್ಬ ಮಹಾನ್ ಪ್ರಜೆಗಳಾಗಿ ತಾವು ಏನಾಗಬೇಕು, ನಿರ್ಮಾಣಗೊಳ್ಳಬೇಕು. ಅದೆಲ್ಲ ತಾವು ಆಗಬೇಕು ಅಂತಂದರೆ ತಾವು ಉತ್ತಮವಾದಂತಹ ಶಿಕ್ಷಣವನ್ನು, ಶಾಲೆಯಲ್ಲಿ ಹೇಳಿಕೊಡುವಂತಹ ಎಲ್ಲ ವಿಷಯಗಳ ಜೊತೆಗೆ ನಿಸ್ವಾರ್ಥ ಮನೋಭಾವನೆ, ನಿಸ್ವಾರ್ಥ ಮಕ್ಕಳಿಗೆ ನಾವು ಶಾಲೆಯಲ್ಲಿ ನಿಸ್ವಾರ್ಥ ಮನೋಭಾವನೆಯನ್ನು ಹೇಳ್ಕೊಡ್ತೀವಿ. ನಿಸ್ವಾರ್ಥ ಮನೋಭಾವನೆ ಅಂದರೆ ಅಲ್ಲಿ ಸ್ವಾರ್ಥತೆ ಇರಬಾರ್ದು. ಏನಾದರೂ ಅಲ್ಲೇ ನನಗೆ ಅದರಿಂದ ಲಾಭ ಸಿಗ್ತೈತಿ ಅಂದ್ರೆ ಅಷ್ಟೇ ನಾ ಕೆಲಸ ಮಾಡಬಾರ್ದು. ಒಟ್ಟಾರೆ ನಾವು ನಿಸ್ವಾರ್ಥ ಸೇವೆಯನ್ನು ಮಾಡಿದಾಗ, ಯಾಕಂದರೆ ಈ ದೇಶವನ್ನು ನೋಡ್ರಿ, ದೇಶಕ್ಕೆ ತಮ್ಮದೇ ಆದಂತಹ ತನು ಮನ ಧನ ಪ್ರಾಣವನ್ನು ಕೊಟ್ಟು ಮಹಾನ್ ವ್ಯಕ್ತಿಗಳು ಏನು ಮಾಡಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಜಗತ್ತಿನಲ್ಲೇ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ರು. ಅವರೆಲ್ಲ ಸ್ವಾರ್ಥ ಮನೋಭಾವನೆ ಇದ್ದಿತ್ತಂದ್ರೆ ಇದೆಲ್ಲ ನಮಗೆ ಸಿಗ್ತಾ ಇರಲಿಲ್ಲ. ಬೇಟಿ ಮಾತಾಡೋದಿದ್ರೆ ಅದು ಅವರೆಲ್ಲ ಸ್ವಾರ್ಥ ಮನೋಭಾವನೆ ಇಟ್ಕೊಂಡು ನಾನು ಯಾಕೆ ಮಾಡಲಿ, ನನಗೆ ಬೇಕಾಗಿಲ್ಲ, ನನ್ನ ಕೆಲಸ ಅಲ್ಲಿದ್ದ ಅಂತ ಅವ್ರು ಕೈ ಕಟ್ಕೊಂಡು ಕುಂತಿದ್ರೆ ನಾವು ಇದೇ ಯಾವ ಒಂದು ಪ್ರಗತಿಯನ್ನು, ಈ ಸ್ವಾತಂತ್ರ್ಯವನ್ನು, ಈ ಗಣತಂತ್ರವನ್ನು ನಮಗೆ ಇನ್ನೂ ಯಾವಾಗ ಸಿಗ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ಮೊಟ್ಟ ಮೊದಲಿಗೆ ನೀವು ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡಿದಾಗ ಮಾತ್ರ ನೀವು ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಇಷ್ಟೇ, ಏನಾದರೂ ಆಗು ಮೊದಲು ಮಾನವ. ಇಷ್ಟೇ ನಾನು ಹೇಳೋದು. ಎಲ್ಲರಿಗೂ ಧನ್ಯವಾದ. ನಾವು ನಮ್ಮ ದೇಶದ ಘನತೆಯನ್ನು ಹೇಗೆ ಎತ್ತಿ ಹಿಡಿಯಬೇಕು, ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಈ ಒಂದು ಶುಭ ದಿನಗಳನ್ನು ಎಲ್ಲರೂ ಸಹಿತ ಚೆನ್ನಾಗಿ ಚರ್ಚೆ ಮಾಡಿದರು. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕಿಯರು ಮತ್ತು ಮಕ್ಕಳು, ಸಿಬ್ಬಂದಿ ವರ್ಗ ಎಲ್ಲರಿಗೂ ವಂದನೆಗಳು. ಎಲ್ಲ ಮಕ್ಕಳು ಇಲ್ಲಿ ಬೇಗ ನಾಷ್ಟ ಮಾಡಿ ಗ್ರಾಮ ಪಂಚಾಯಿತಿ